ಎ, ಸಿ, ಕೆ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಇತ್ಯಾದಿ ಅಂಶ ಇರುವುದರಿಂದ ಮೂಳೆಗಳ ಆರೋಗ್ಯ, ದೃಷ್ಟಿಶಕ್ತಿ ಮತ್ತು ಇಮ್ಯುನಿಟಿ ಸಿಸ್ಟಮ್ಗೆ ಬಹಳವಾದ ಒಂದು ಉಪಯುಕ್ತವಾಗಿದೆ. ಹಾಗೆಯೇ ಇದು ಜೀರ್ಣಶಕ್ತಿಗೂ ಕೂಡ ತುಂಬ ಒಂದು ಸಹಾಯವಾಗುತ್ತದೆ. ವಿಟಮಿನ್ ಎ ಮತ್ತು ಸಿ ಪೋಷಕಾಂಶಗಳು ಚರ್ಮ ಮತ್ತು ಕೂದಲ ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಿ ಹೃದಯದ ಒಂದು ಆರೋಗ್ಯ ಕಾಯುವಲ್ಲಿ ಸಹಾಯ ಮಾಡುತ್ತದೆ. ಹಾಗೆಯೇ ನಾನು ಇಲ್ಲಿ ಚವಳಿಕಾಯನ್ನು ಒಂದು ಪಲ್ಯ ಕೂಡ ಮಾಡಿದ್ದೇನೆ. ಇದರಿಂದ ನಿಮಗೆ ಇದೊಂದು ಪ್ರೋಟೀನ್ ಅಂತ ಹೇಳ್ಬೋದು. ದೇಹದ ಕೋಶಗಳ ಬೆಳವಣಿಗೆಗೆ ಮತ್ತು ದುರಸ್ತಿ ಕಾರ್ಯಗಳಿಗೆ ಸಹಾಯವಾಗುತ್ತದೆ. ಫೈಬರ್ ಅಂಶ ಹೆಚ್ಚು ಇರುವುದರಿಂದ ಕಾನ್ಸ್ಟಿಪೇಷನ್ ಉಪಶಮನವಾಗುತ್ತದೆ. ಕಡಿಮೆ ಕೊಬ್ಬು, ಕೊಲೆಸ್ಟ್ರಾಲ್ ಹೊಂದಿರುವುದರಿಂದ ಹೃದಯದ ಆರೋಗ್ಯಕ್ಕೆ ಲಾಭವಾಗುತ್ತದೆ. ಪೊಟ್ಯಾಷಿಯಂ ಮಿತವಾಗಿರುವುದರಿಂದ ರಕ್ತದೊತ್ತಡ ಅಂದರೆ ಶುಗರ್ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ವಿಟಮಿನ್ ಸಿ ಮತ್ತು ಎ ಮತ್ತು ಪ್ರೋಟೀನ್ ಇತ್ಯಾದಿಗಳು ಇಮ್ಯುನಿಟಿ ಸಿಸ್ಟಮ್ ಅನ್ನು ಬಲಪಡಿಸುತ್ತದೆ. ಐರನ್ ಅಂಶ ಹೆಚ್ಚು ಇರುವುದರಿಂದ ಅನಿಮಿಯಾ ತಡೆಯಲು ಸಹಾಯವಾಗುತ್ತದೆ. ಇಲ್ಲಿ ನಾನು ಹರಿವೆ ಸೊಪ್ಪಿನ ಸಾಂಬಾರು ಮತ್ತು ಸಾಸಿವೆ ಹಾಗೂ ಚವಳಿಕಾಯಿ ಪಲ್ಯವನ್ನು ನಿಮಗೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಚವಳಿಕಾಯನ್ನು ವಾಶ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಇಟ್ಟುಕೊಂಡಿದ್ದೇನೆ. ಹಾಗೂ ಹರಿವೆಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪವನ್ನು ಚಿಕ್ಕದಾಗಿ, ಸ್ವಲ್ಪವನ್ನು ದೊಡ್ಡದಾಗಿ ಬೇರೆ ಬೇರೆಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಈ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೊಗರಿಬೇಳೆಯನ್ನು ಒಂದು ವಾಶ್ ಮಾಡಿ ಸ್ವಲ್ಪ ಅದಕ್ಕೆ ಒಂದು ಟೊಮೆಟೊವನ್ನು ಹೆಚ್ಚಿ ಅದಕ್ಕೆ ಸ್ವಲ್ಪ ಹಾಕಿ, ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ ಹರಿವೆ ಸೊಪ್ಪನ್ನು ಅದಕ್ಕೆ ಹಾಕಿ 1 ಸ್ಪೂನ್ ಅರಿಶಿಣ ಪುಡಿ ಹಾಗೂ ಎಣ್ಣೆಯನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಹಾಕಿ 3 ವಿಸಿಲ್ ಹೊಡೆಯುವ ತನಕ ಇಟ್ಟಿದ್ದೇನೆ. ಹಾಗೆಯೇ ಇನ್ನೊಂದು ಕುಕ್ಕರಲ್ಲಿ ಅಡಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಗೂ 3 ರಿಂದ 4